ಸ್ನೇಹಿತರೇ ಇಲ್ಲಿ ABPಯ ಸ್ಟ್ರೈಕ್ ನಡೀತಾ ಇದೆ. ಅಲ್ಲಿ ಆ ಕಡೆ ನಮ್ಮ ಸ್ಟಾಲ್ ಇದೆ, ಶಾಮೀನು ಹಾಕಿದ್ದೀವಿ. ಸ್ನೇಹಿತರೆ ಎಲ್ಲರೂ ಬೇಗ ಬನ್ನಿ, ಎಲ್ಲಿದ್ದೀರಾ ಬೇಗ ಬನ್ನಿ ಸ್ನೇಹಿತರೆ, ಬೇಗ ಬನ್ನಿ ಸ್ನೇಹಿತರೆ, ಎಲ್ಲಿದ್ದೀರಾ ಬೇಗ ಬನ್ನಿ ಸ್ನೇಹಿತರೆ, ಬೇಗ ಬನ್ನಿ. ನಮಗೆಲ್ಲರಿಗೂ ಒಳ್ಳೆಯದಾಗುತ್ತದೆ. ABP ಸ್ಟ್ರೈಕ್ ಮಾಡ್ತಿರೋದ್ರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಬನ್ನಿ ಸ್ನೇಹಿತರೆ. ಕುರ್ಚಿಗಳನ್ನು ಹಾಕ್ಸಿದ್ದೀನಿ ಮತ್ತು ಬ್ಯಾನರ್ ಕೂಡ ಕಟ್ಟಿದ್ದೀನಿ. ಖಂಡಿತ ಎಲ್ಲ ಬನ್ನಿ ಸ್ನೇಹಿತರೆ, ಆದಷ್ಟು ಬೇಗ ಬನ್ನಿ ಸ್ನೇಹಿತರೆ. ಜಿಲ್ಲಾಧಿಕಾರಿಗಳಿಗೆ ಬೇಲ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಮನವಿಯನ್ನು ಕೊಡೋಣ. ಖಂಡಿತ ಬನ್ನಿ ಸ್ನೇಹಿತರೆ. ಧನ್ಯವಾದಗಳು. ಈ ಅಧಿಕಾರಿಗಳಿಗೆ ನಮ್ಮ ಮಾದಿಗ ಹೆಣ್ಮಕ್ಳ ಮೇಲೆ ಹಾಕಿಲ್ಲ, ನಾವು ಕೇಳಬೇಕು. ಇವತ್ತು ಮಾನ್ಯ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕ ಅಂತ ಬದಲಾಗ್ತಾ ಇದ್ದಾರೆ. ಇವತ್ತು ಅವ್ರ ಟೀಮಿಂದ ಸೌಜನ್ಯಕ್ಕೆ ಒಬ್ಬರು ಒಂದು ಸೌಜನ್ಯ ಮಾಡಿಲ್ಲ. ಅವರು ಯಾಕೆ ಮಾಡಿಲ್ಲ? ನಿಮ್ಗೇನು ಒಳ್ಳೆಯದ ಕೆಟ್ಟದ ಅಷ್ಟೇ ರೀ, ನಮಗೆ ಬೇರೆದೇನು ಬೇಕಿಲ್ಲ. ಎಲ್ಲ ಓಟ್ಗೆ ಬರ್ಬೇಕಾದ್ರೆ ಎಷ್ಟು ಕಡೆಗಿದ್ವಿ ನಾವೇನು ಬೇರೆ ತರ ಗೇಟ್ ಹತ್ರ ಕುತ್ಕೊಳ್ಳೋಕೆ ಅವಕಾಶ ಕೊಡ್ರಿ. ಜಿಲ್ಲಾ ಮಂತ್ರಿಗಳು ಬರಬೇಕು. ನಮ್ಮ ಡಿಮ್ಯಾಂಡ್ಸ್ ಇದಾವೆ, ಜಿಲ್ಲಾ ಮಂತ್ರಿಗಳಿಗೆ ಮನವಿ ಕೊಡಬೇಕು. ಆ ಪರಿಹಾರ ಘೋಷಣೆ ಮಾಡಿ PM ಮಾಡ್ಕೊಂಡು ಕೊಟ್ರೆ ನಮ್ಮ ಊರಿಗೆ ತಗೊಂಡೋಗಿ ನಮ್ಮ ಹೆಣ್ಮಕ್ಳನ್ನು ನಾವು ಮಣ್ಣು ಮಾಡ್ಕೊಂಡು ಅದು ಬಿಟ್ಟು ನಾವು ಇಲ್ಲೇ ಬೇರೆ ನಾವೇನು ನೀವು ಹೇಳ್ದಾಗ ಎಲ್ಲವೂ ಕೇಳ್ಕೊಂಬ, ನೀವು ಅಲ್ಲಿ ಮಾಡಬೇಡ್ರಿ ಅಂದ್ರು. ಅಂಬೇಡ್ಕರ್ ಸರ್ಕಾರ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಬಂದಿದ್ವಿ. ಎಲ್ಲೂ ಕೂಡ ತೊಂದರೆ ಆಗಂಗೆ ನಾವು ಬರಲೇಬೇಕು. ರೇಣುಕಾ ಸ್ವಾಮಿ ಮೇಲಿರುವ ಅನುಕಂಪ ದಲಿತ ಮಹಿಳೆ ಮೇಲೆ ಯಾಕಿಲ್ಲ? ರೇಣುಕಾ ಸ್ವಾಮಿಯ ಮೇಲಿರುವ ಅನುಕಂಪ ದಲಿತ ವಿದ್ಯಾರ್ಥಿನಿಯ ಮೇಲೆ ಯಾಕಿಲ್ಲ? ದಲಿತ ವಿದ್ಯಾರ್ಥಿನಿಯ ಮೇಲೆ ಅನುಕಂಪ ಯಾಕಿಲ್ಲ? ರೇಣುಕಾ ಸ್ವಾಮಿ ಮೇಲಿರುವ ಅನುಕಂಪ ಜಿಲ್ಲಾ ಮಂತ್ರಿಗಳೇ ಮಾದಿಗ ವಿದ್ಯಾರ್ಥಿನಿಯ ಮೇಲೆ ಯಾಕಿಲ್ಲ? ಬರಲೇಬೇಕು. ಭಾರತೀಯ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಪ್ರಕಾಶ್ ಬೀರವರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಆಕ್ರೋಶದ ಮಾತುಗಳು ಯಾವ ತರ ಇರ್ತಾವ ಅಂತ ಹೇಳ್ಬಿಟ್ಟು ಕೇಳೋಣ ಬನ್ನಿ. ಇವತ್ತೇನು ನಿನ್ನೆ ದಲಿತ ಮಹಿಳೆಯನ್ನ ಅಮಾನುಷವಾಗಿ ರೇಪ್ ಮಾಡೋದ್ರ ಮೂಲಕ ಸುಟ್ಟಿರುವಂಥದ್ದನ್ನು ನಾವು ಈ ಒಂದು ಸಂದರ್ಭ ಅತ್ಯಂತವಾಗಿ ಖಂಡನೀಯ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಸೌಜನ್ಯಕ್ಕೂ ಕೂಡ ಇಲ್ಲಿ ಜಿಲ್ಲಾ ಮಂತ್ರಿಗಳಾಗಲಿ ಸಂಗತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ಮಾನ್ಯ ಜಿಲ್ಲಾ ಮಂತ್ರಿಗಳು ಬರೋವರೆಗೂ ಕೂಡ ನಾವು ಶವವನ್ನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಎಲ್ಲ ದಲಿತ ಪರ ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನನ್ನ ಜಿಲ್ಲಾ ಮಂತ್ರಿಗಳು ಬರೋವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಾಗಿತ್ತು ಭಾರತೀಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಪ್ರಕಾಶ್ ಬೀರವರು. ಈಗ ಕರ್ನಾಟಕ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಶಿವಕುಮಾರ್ ಅವರು ಮಾತಾಡ್ತಾರೆ. ಮಾನವೀಯ ದೃಷ್ಟಿಯಿಂದ ಯಾವ ಸಂಘಟನೆನೂ ಅಲ್ಲ. ನಾನು ಚಿತ್ರದುರ್ಗದ ಒಂದು ನನ್ನ ಮಹಿಳೆ, ನನ್ನ ತಂಗಿ, ನನ್ನ ಸಹೋದರಿ ಸತ್ತೋಗಿರೋದು ಅನ್ನುವಂಥ ನೋವಿನಲ್ಲಿ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೇನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನೋ ಇತ್ತು ಅಂದರೆ ಜಿಲ್ಲಾ ಮಂತ್ರಿಗಳು ಈ ಕೂಡಲೇ ಬರಬೇಕು. ಏನು ರೇಣುಕಾ ಸ್ವಾಮಿ ಮೇಲಿರುವಂಥ ಅನುಕಂಪ ಒಬ್ಬ ಮಾದಿಗ ವಿದ್ಯಾರ್ಥಿನಿಯ ಮೇಲೂ ಬರಲಿ. ಸರ್ಕಾರ ಕುಂಚಿತ್ತಾದರೂ ಇಲ್ಲಿ ಬಂದು ಇಲ್ಲಿನ ಕಷ್ಟವನ್ನು ಅವರು ಪರಿಗಣಿಸಿ ಪರಿಹಾರವನ್ನು ಘೋಷಣೆ ಮಾಡಬೇಕು. ಆರೋಪಿಗಳನ್ನು ಇಲ್ಲೇ ಗುಂಡಿಟ್ಟುಕೊಳ್ಳುವಂಥ ಕ್ರಮ ಆಗಬೇಕು. ರಾಜ್ಯದಲ್ಲಿ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಮತ್ತೊಂದು ಹೆಣ್ಣುಮಗಳ ಮೇಲೆ ಈ ರೀತಿಯ ಅತ್ಯಾಚಾರ ಕೊಲೆ ಸುಡುವಂಥದ್ದು ಆಗಬಾರ್ದು. ಇವತ್ತು ಈ ದೇಶದಲ್ಲಿ ಕಾನೂನು
ಸಾಕಷ್ಟು ಗಟ್ಟಿ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ ಕಾನೂನಿನ ಅರಿವಿಲ್ಲ. ಗಾಂಜಾ ವಿಪರೀತ. ಅವರು ಕೊಲೆ ಮಾಡ್ಬೇಕಂದ್ರೆ ಗಾಂಜಾ ಹೊಡೆದೇ ಮಾಡಿದಾರೆ ಹೊರತು ಇನ್ಯಾವುದೇ ಇದರಲ್ಲೂ ಇಲ್ಲ. ಈ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇದು ನ್ಯಾಯಾಲಯದಲ್ಲಿ ಆಗೋದಲ್ಲ. ಇವತ್ತು ಏನು ಬಡಾವಣೆ ರೂರಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮೇಲೂ ವಿಶ್ವಾಸ ಇದೆ, SP ಅವರು ಸಾಹೇಬ್ರ ಮೇಲೂ ಕೂಡ ವಿಶ್ವಾಸ ಇದೆ. ಗುಂಡಿಕ್ಕಿ ಹೊಡೆದು ಕರ್ನಾಟಕ ಪೊಲೀಸ್ ಏನು ಅಂತ ತೋರಿಸಿದ್ರೆ ಮಾತ್ರ ಸರ್ಕಾರ ಉಳಿಯುತ್ತೆ ಅಂತ ಹೇಳ್ತೀನಿ. ಅತ್ಯಾಚಾರ ಎಸಗಿರ್ತಕ್ಕಂಥ ಅವಿವೇಕಿಗಳಿಗೆ ಕೂಡಲೇ ಗುಂಡಿಟ್ಟು ಕೊಲ್ಲಬೇಕು, ಮತ್ತೆ ನ್ಯಾಯ ಕೊಡಿಸಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಡಿ ಸುಧಾಕರ್ ಅವರು ಈ ಕೂಡಲೇ ಬರಬೇಕು, ಹಾಗೂ ಜಿಲ್ಲಾ ಅಧಿಕಾರಿಗಳು ಸಹ ಬರಬೇಕು. ಇಲ್ಲಿನ ಲೋಕಲ್ ಯಾರು ಜನಪ್ರತಿನಿಧಿಗಳಿದ್ರು ಇದುವರೆಗೂ ಯಾರು ಬಂದಿಲ್ಲ. ಒಬ್ಬ ದಲಿತ ಮಹಿಳೆ ಅನ್ನೋದಕ್ಕೋಸ್ಕರ ನೀವುಗಳು ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ ಪ್ರಕಾಶ್ ಅವರು ಹಾಗೂ ಶಿವಕುಮಾರ್ ಅವರು. ನೈಜ ಸತ್ಯತೆಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್. ಇದು ಕನ್ನಡಿಗರ ಚೈತನ್ಯ. ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ನಾನು ಎಳ್ನೀರು ವೆಂಕಟೇಶ್, ಸದಾ ನಿಮ್ಮೊಂದಿಗೆ. ಜಿಲ್ಲಾ ಮಂತ್ರಿ ಬರಲೇಬೇಕು.